ಅದಕ್ಕೆ ನಿಮಗೇನು ನೀಗುದಿಲ್ಲ. ಹೌದಿಲ್ಲ? ಅದಕ್ಕ ಇದು ಎಲ್ಲ ಯಾರ ಅವತಾರ? ನಮ್ಮ ಅಪ್ಪನ ಅವತಾರ ಐತ್ರಿ ಇಲ್ಲಿ. ಹೌದಿಲ್ಲ? ಹೌದು. ಅದಕ್ಕ ಗಂಡಂದ್ರ ದೇವ್ರದಾನ, ಅವನ ಪಾದ ಹಿಡ್ಕೊಂಡ ಅಟ್ಟ ಬಾಳೆ ಮಾಡ ಅಷ್ಟೇ ಸಂಸಾರ ಮಾಡಿಕೊಂಡು ನೀನು ಭೂಮಿ ಮೇಲೆ ಹೆಸರು ಗಂಡನಿಂದ್ರ ಮುತ್ತೈದಿ. ಹೌದು. ಸುಖ ಆಕತಿ ಗಂಡನ ನೀನು ನೆನಸಿ. ಹೌದು. ಅವನ ಪಾದ ತೊಳೆದ ಅವನ ನೀರು ಕುಡಿ. ಹೌದಿಲ್ಲ? ನಿನಗೆ BP ಶುಗರ್ ಏಡ್ ಯಾವ ಬೇಕಾದ ರೋಗ ಬರ್ಲಿ, ಯಾವ್ದಿದ್ರು ಎಲ್ಲ ಕಡೆಗೆ ಆಕೈತ್ರಿ. ಬರೇ ಪಾದ ತೊಳೆದ ಅವನ ನೀರು ಕುಡಿ, ನಿನ್ನ ರೋಗ ಎಲ್ಲ ನಿವಾರಣೆ ಆಕತಿ. ಹೌದೌದು. ಮತ್ತ ಕುಡಕ ಗಂಡ ತೇಳಿ ಅವನ ಜರ ದೂಡಿದಿ ನಿನಗ ಅವಘಡ ಆಕೈತಿ. ನೀ ಮತ್ತೇನಾಕಿದ್ನಂದ್ರ ಅಲ್ಲೇ ಬರ್ತೈತ್ರಿ ಇದು ಮತ್ತ. ಹೌದಿಲ್ಲ? ಹೌದು. ನಾ ಹಾದಿನಂದ್ರ ಅದಕ್ಕೆ ಅವಘಡ ಹೆಸರು ಒಂದು ಬೇರೆ ಬರ್ತೈತ್ರಿ ಮತ್ತ. ಹೌದಿಲ್ಲ? ಹೌದು. ನಾನ್ ನಿನಗೆ 10 ವಸ್ತು ಹಾಕಿದೇನು. ಹೌದಿಲ್ಲ? ಹೌದು. ಆವಾಗ ನನಗ ಗಂಡನೇ ದೇವ್ರ ಅಂತೇಳಿ 18ರಾಗ ಬರ್ದಿಟ್ರು. ಬರ್ತಾರ್ರಿ. ಹೇತಿಗೆ ದೇವ್ರ ಹತ್ತೇನೆ ಬರ್ದಾರನ? ಇಲ್ಲ ಆಗುದಿಲ್ಲ. ಏನ್ ದೇವ್ರ ಆಗಕ್ ಸಾಧ್ಯ ಇಲ್ಲ. ಹೌದಾ? ಹೌದು. ಮತ್ತ ಗಂಡಗ ಯಾಕೆ ದೇವ್ರಂದ್ರು, ಹೇತಿಗೆ ಯಾಕೆ ದೇವ್ರ ಅನ್ಲಿಲ್ಲ? ಅಂತ ಅಪ್ಪನಲ್ಲಿ ಅಂತ ಶಕ್ತಿ ಐತಿ ಅಂದಾರ್ರಿ. ಅದೇಗ ಹೇಳಿದ. ಹೌದು. ನಾ ಬಂದ ನಂತರ ನೀ ದೇವ್ರಾಗಿದ್ಯೋ? ಹೌದು. ಮೊದಲು ನೀ ದೆವ್ವ ಇದ್ದಂತೆ. ದೆವ್ವಗಳನ್ನು ಹುಟ್ಟಿಸಿದವ ನಾನು. ನಮ್ಮ ಅಪ್ಪ ಹುಟ್ಟ್ಯಾನ್ರಿ. ಪಿಶಾಚಿಗಳ ಹುಟ್ಟಿಸಿದವ ನಾನು. ಹೌದು. ಬಡಬಡಿಸೋದು ಹುಟ್ಟಿಸಿದವ ನಾನು. ಕಣ್ಣು ಮುಚ್ಚುದು ಕಣ್ಣು ತೆರೆದು ಹುಟ್ಟಿಸಿದವ ನಾನು. ಹೌದಿಲ್ಲ? ಹೌದು. ಗುಡಗ ಸಿಡಿಲ ಕಾಮನ ಬಿಲ್ಲಗಳ ಹುಟ್ಟಿಸಿದವ ನಾನು. ನಮ್ಮಪ್ಪ. ಹೌದಿಲ್ಲ? ಹೌದು. ಪಶು ಪಕ್ಷಿ ಕ್ರಿಮಿ ಕೀಟಗಳು 84 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸಿದವ ನಾನು. ಅನ್ನ ಹಾಕಿದವ ಅವರಿ ಮತ್ತವಕ. ಹೌದಿಲ್ಲ? ಹೌದು. 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಕೋಟಿಯನ್ನು ಬೀರಿದವ ಯಾರು? ನಮ್ಮ ಪರಮಾತ್ಮನಲ್ರಿ ಇಲ್ಲಿ. ಹಂಗ ಹುಟ್ಟಿಸಿದಂತ ಪಶು ಪಕ್ಷಿಗೆ ಯಾವಕ್ಕೆರ ನಿಮ್ಮ ಹೆಣ್ಮಗಳ ಅನ್ನ ಹಾಕಿ ಜೋಪಾನ ಮಾಡಿ. ಎಸ್. ಹೌದಿಲ್ಲ? ಹೌದು. ಈ ಭೂಮಿ ಮ್ಯಾಲೆ ಯಾವ ಹೆಸರು ಉಳಿಸ್ಯಾಳ ಹೇಳ ಹಾಡ ಇಲ್ಲ ಸುಳ್ಳು ಐತಾಡ್ರಿ ಅದ. ಸುಮ್ಮ ಒಟ್ಟ ಗಂಡಗ ದೆವ್ವ ಅನ್ಬ್ಯಾಡ. ದೇವ್ರಂದ ಕರ್ಕೊಂಡು ಬಾಳೆ ಮಾಡಿ ಸುಖ ಆಕೈತಿ. ದೆವ್ವ ಅಂತಂದ್ರೆ ನೀ ಬ್ಯಾರೆ ತಿಳ್ಕೊತಿ. ಹೌದಿಲ್ಲ? ಹೌದು. ಆ ದೆವ್ವಾರ ನಿಮ್ಮವು ಯಾವಕ್ಯಾರ ಹುಟ್ಟಿಸ್ಯಾಳನ? ಅದು ಇಲ್ರಿ, ಅದು ನಮ್ಮ ಅಪ್ಪನಿಂದ ಹುಟ್ಟೈತಿ. ಹೌದಿಲ್ಲ? ಹೌದು. ಮಲ್ಕೊಂದಿರ್ತಿ ಕತ್ತಲಾಗ. ಹೌದಿಲ್ಲ? ಹೌದು. ಬಂದ ಬಡಬಡಿಸ್ತಿಲ್ಲ. ಆ ಬಡಬಡಿಸುದು ನಮ್ಮ ಅಪ್ಪ ಹುಡ್ಸ್ಯಾನ. ಹೌದು. ಬಂದ್ ಹಾದತ್ತಿಲ್ಲ. ಬಂದ್ ಹೋದ ಆಕಿ ಬಡಬಡಿಸ್ತಾಳ್ರಿ. ಹಂಗ ಈ ಬಡಬಡಿಸುದು ಕತ್ಲಾಗ ಕೌದ್ಯಾಗ ಏನು ಬಡಬಡಿಸ್ತಿಲ್ಲ. ಮಗಳ ಇದು ನಮ್ಮ ಅಪ್ಪನ ಹುಟ್ಟೈತಿ. 18 ಪುರಾಣದಾಗ ಲೇಖ ಬೇಕಾದ್ರ ಮುಂದಿನ ಪಾಳೆ ತೆಗೆದು ತೋರ್ಸ. ಅದಕ್ಕೂ ರೆಡಿದನ ಕೈಯಾಗ ಕೊಡ್ತೀವ್ರಿ ನಾವು ಅದನ್ನ ತೆಗದ. ಏನು ಕೊಡವ? ಪುರಾಣ್ರಿ. ನಾವು ಬ್ಯಾರೆ ತಿಳ್ಕೊಂಡ್ರಿ. ಇಲ್ರಿ, ಆ ಕುನ್ನಂತ ಆಗೈತ್ರಿ ಪುರಾಣ ಅದ. ಅವನ ಪುರಾಣ ಇಲ್ಲಿ ಹಿಡಿದಿಲ್ಲ. ಅದು ಹೊಲಸ್ ಹಿಡದೈತಿ ಅದು ಪುರಾಣ. ಹೇಗಿಲ್ರಿ ಸಲಸ ಧೂಳು ಕೂತೈತಿ. ಅದ ಮತ್ತ ಫಿಟ್ಟಿಂಗ್ ಮಾಡ್ಸ್ಯಾನ್ರಿ ಅದನ್ನೆಲ್ಲ. ಇರ್ಲಿ. ಹೌದ್. ಅದಕ್ಕ ಗಂಡನೇ ದೇವರ. ಹೌದ್. ದೇವರಲ್ಲ ಮತ್ ಕಾಣ್ರಿ. ಕುಡ್ಡ ಇರಲಿ ಕುಂಟ ಇರಲಿ ಗಂಟ ಮೋತಿ ಗಂಡ ಇರಲಿ ಪತಿಯೇ ಪರಮಾತ್ಮನೇ ತಿಳ್ಕೊಂಡು ಯಾವ ಹೆಣ್ಣು ಮಗಳು ಭೂಮಿ ಮ್ಯಾಲ ಸೇವಾ ಮಾಡ್ತಾಳ, ತನ್ನ ಗಂಡನ ಪಾದ ಸೇವೆ ಮಾಡ್ತಾಳೆ. ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದದ್ದು ಸ್ವಾರ್ಥಕ್ಕಾಗ್ತದ. ಆಕೆ ಪುಣ್ಯವಂತರೇ. ಆಕೆ ಸೂರ್ಯ ಚಂದ್ರವರಿಗೆ ಹರಿವ ಗಂಗೆಯವರಿಗೆ ಪಾರೊಂದು ಪೋರ್ ಇರುವವರೆಗೂ ಹೌದು ಈ ಭೂಮಿ ಮೇಲೆ ಮುತ್ತೈದಾಗಿ ನೀನು ಬಾಳು ಅಂತೇಳಿ ನನ್ನಪ್ಪ ಪರಮಾತ್ಮ ಹೆಣ್ಣಿಗೆ ಆಶೀರ್ವಾದ ಮಾಡ್ಯಾನ. ಹೌದು ಮಾಡ್ಯಾನ್ರಲ್ಲ. ಹೌದಿಲ್ಲ? ಹೌದು. ಅಂದಾಗ ಕಾಲಿನೊಳಗ ನೀನು ಎಷ್ಟೋ ಮಂದಿ ಅಂತಕ್ಕಂಥ ಗಂಡಸೂರು ಎದುರಿಗೆ ಬರ್ತಾರ. ನೀನು ಅವರನ್ನು ನೋಡಲಾರದೆ ಪುನಃ ನೋಡಬಾರ್ದು. ದಾರಿ ಹಿಡಿದು ಹೋಗಿ ಹೌದು ನೀರು ತುಂಬಿಕೊಂಡು ನಿನ್ನ ಮನೆಗೆ ಬಾ ಅಂತೇಳಿ ನಿನ್ನ ಕಾಲಿನೊಳಗ ಕಾಲುಂಗರ ಹಾಕಿದರು. ಹೌದು. ಈಗಾರು ಹಾಕ್ಯಾರಲ್ರಿ. ಹೌದಾ? ಹೌದು. 18 ಮೊಳ ಸೀರೆ ಉಟ್ಟದಿ. ಹೌದು. ಹಸರು ಕುಬ್ಬಸ ತೊಟ್ಟದಿ, ಹಸರು ಬಳಿ ತೊಟ್ಟದಿ. ಹೌದಿಲ್ಲ? ನೀನು ಗಂಡನ ಮನೆ ಒಳಗ ನಡಕಟ್ಟಿ ದುಡಿ ಅಂತ ಹೇಳಿ ನಡಪಟ್ಟಿ ಹಾಕ್ಯಾರ್ರಿ. ನಿನ್ನ ನಡಿನೊಳಗ ನಡಿಪಟ್ಟಿ ಹಾಕಿದವರು ಯಾರು? ನಮ್ಮಪ್ಪ ಹಾಕ್ಯಾನ್ರಿ. ಹೌದಾ? ಹೌದು. ನಿನ್ನ ಗಂಡನ ಮನಿತನದೊಳಗ ಬಡತನ ಇರಲಿ ಸಿರಿತನ ಇರಲಿ ಅದು ಎಂತಾದ ಇರಲಿ, ಎಂತ ಕಷ್ಟ ಬಂದ್ರು ನಿನ್ನ ಮನಿತನ ಹಸರಾಗಿ ಬೆಳಿಲಿ ಅಂತ ಹೇಳಿ ಹಚ್ಚನ ಹಸರು ಬಳಿ ಹಾಕ್ಯಾರ್ರಿ. ಕೈ ನಿನ್ನ ಕೈ ಒಳಗೆ ಹಸರು ಬಳಿ ತೊಟ್ಟವರು ಯಾರು? ನಮ್ಮಪ್ಪ ಕೊಟ್ಟಾನ್ರಿ. 18 ಮೊಳ ಹಸರು ಸೀರೆ ಕೊಟ್ಟವರು ಯಾರು? ನಮ್ಮಪ್ಪ ಕೊಟ್ಟಾನ್ರಿ. ಹೌದಿಲ್ಲ? ಹೌದು. ನಿನ್ನ ಗಂಡನ ಮನಿ ಒಳಗ ಕುಲು ಕುಲು ನಗುವಂಗ
ಬಂದು ಹೋಗುವವರು ನಿಂತ ನೋಡಿದ್ರೆ ನಿನ್ನ ಮಣಿತನ ಸೌಭಾಗ್ಯದ ಲಕ್ಷ್ಮಿಯಾಗಿ ಕಾಣ್ಲಿ ಅಂತ ಹೇಳ್ರಿ. ಹೌದಿಲ್ಲ? ಹೌದು. ನಿನ್ನ ಮಣಿತನ ಬೆಳಗಿಲಿ ಅಂತ ತಿಳ್ಕೊಂಡ ಹೌದು. ನಿನ್ನ ಹಣಿ ಮ್ಯಾಲ ಕುಂಕುಮ ಇಟ್ಟಾರ. ಕಾಮುಕ ಜನರು ನೋಡಬಾರ್ದು ಅಂತ ಹೇಳಿ ಇಟ್ಟಾರ ಅದನ್ನ. ಹೌದಿಲ್ಲ? ಹೌದು. ಯಾರೋ ಪರಪುರುಷರು ಬಂದ ಹಾ ನಿನ್ನ ನೋಡಿಕೊತ್ತ ನಿತ್ರ ಹೌದ್. ನೀನು ಕಾಮದ ಕಣ್ಣಿಗೆ ತುತ್ತಾಗಬಾರ್ದಂತ ತಿಳ್ಕೊಂಡು ಹೌದು. ಹೌದಿಲ್ಲ? ಹೌದ್. ನಿನ್ನ ದೃಷ್ಟಿ ಮೂಗಿನಲ್ಲಿ ಇರಬೇಕು, ಹೌದು. ಮೂಗುತಿ ಮ್ಯಾಲಿರಬೇಕು. ಹೌದು. ನಿನ್ನ ಮೂಗುತಿ ನೋಡಿಕೊಂಡು ನೀನು ಸಂಸಾರ ಮಾಡಂತ ಹೇಳಿ ಹೌದ್. ನಿನ್ನ ಮೂಗಿನೊಳಗ ಮೂಗುತಿ ಹಾಕಿದ್ರು. ಹೌದು. ಗಂಡನಲ್ಲಿ ಬಡತನದ. ಹೌದು. ಹೌದಿಲ್ಲ? ಹೌದ್. ಎಷ್ಟೋ ಮಕ್ಕಳು ಹುಟ್ಟ್ಯಾವ ಬಡತನ ಕಾಡ್ಲಾಕದೆ, ಕುಡಿಯಾಕ ನೀರಿಲ್ಲ, ತಿನ್ನಾಕ ಕೂಳಿಲ್ಲ. ಕೂಳಿಲ್ಲ. ನಿನ್ನ ಗಂಡನ ಮನೆ ಒಳಗೆ ಎಂತ ಕಷ್ಟ ಬಂದರು ಎಂತಾದ ಬರ್ಲಿ ಅದ ಕುತ್ತಿ ತಾಳು 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 ಅಂತ ತಿಳ್ಕೊಂಡ. ಹೌದ್. ನಿನ್ನ ಕೊರಳಿಗೆ ಕುತ್ತಿಗೆ ಬರೋ ಮಟ್ಟ ತಾಳಂತ ತಿಳ್ಕೊಂಡ. ಹೌದು. ನಿನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿದರು. ಹೌದು. ಈ ತಾಳಿ ಕೊಟ್ಟವರು ಯಾರು? ನಮ್ಮಪ್ಪ. ನನ್ನ ತಂದೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದಾಗ ಮಾತ್ರ ನೀ ನನಗೆ ಹೆಂಡತಿ ಎಣಿಸಿಕೊಂಡಿದಿ. ಹೌದು. ಅಲ್ಲಿವರೆಗೂ ಮೊದಲು ಏನಿದ್ರಿ ಅವ್ರ ನಿನ್ನ ಯಾರ ಒಂದು ಸಿದ್ಧ ಬಳುವಾಳ ಗ್ರಾಮದೊಳಗೆ ಹೌದ್. ಈಗ ತಾಯಿ ಜಾತ್ರೆ ನಡಿಬೇಕಾದ್ರ, ಹೌದು. ಈ ಪಲ್ಲಕ್ಕಿ ಸುತ್ತ ಹಾಯ್ಬೇಕಾದ್ರ ಆರ್ತಿ ಹಿಡ್ಯಾಕ್ರಿ ಮುತ್ತೈದು ಹೆಣ್ಮಕ್ಳ 5 ಮಂದಿ ಬರ್ರಿ ಅಂದಾಗ ಗಂಡಳು ಗರುತ್ಯಾಳ ಮಾತ್ರ ಈ ಏನು ಆರ್ತಿ ಆರ್ತಿಯನ್ನು ಹಿಡ್ಕೊಂಡು ತಾಯಿ ಗುಡಿಗೆ ಬರ್ತಾರ. ಹೌದು. ಆದ್ರೆ ನೀವು ಗಂಡ ಇಲ್ಲದ ಹೆಣ್ಣು ಮಕ್ಕಳು ಯಾರಾದ್ರೂ ಆರ್ತಿ ಹಿಡ್ಕೊಂಡು ಇಲ್ಲಿ ತಾಯಿ ಗುಡಿಗೆ ಬರ್ತಾರನ್ನ ಹೇಳು. ಇಲ್ಲ ಬರಂಗಿಲ್ರಿ. ಮದುವೆ ಕಾರ್ಯದೊಳಗ ಸುರಿಗೆ ಸುತ್ತ ಆಯುಧನ್ಯಾಗ ಹೆಣ್ಣು ಮಗಳ ಆರ್ತಿ ತಗೊಂಡು ಮುಂದಾಗ್ತಾಳೆ. ಹೌದು. ಗಂಡಿದ್ರ ಮಾತ್ರ ಆರ್ತಿ ತಗೋತಾಳ. ಇಲ್ಲ ಗಂಡ ಇರ್ಲಿಲ್ಲಪ್ಪ ಅಂತಂದ್ರೆ ಆಕಿನ ಹೊರಗೆ ಹಾಕಂತಾರ. ಅಲ್ಲಿ ಎಲ್ಲಾರು ಮೂಲ್ಯಾಗ ನಿಲ್ಸಿರ್ತಾರ್ರಿ ಆಕಿನ. ಆಕಿದು ಮೂಲ್ಯಾಗ್ರಿ. ಒಳಗ ಜಾಗಿಲ್ಲ, ಏನೇ ಇದ್ರು ಲಕ್ಕಮ್ಮನ ಪೌಳಿ ಹಚ್ಚಿ ಕಡೆ ಜಾಗ. ಅಚ್ಚಿಕಡೆ ಮೂಲ್ಯಾಗ ನಿದ್ರ ಅಂತ. ಹೌದಿಲ್ಲ? ಹೌದು. ನೀ ಗುಡ್ಡ ಇರ್ಲಿ ಕುಂಟ ಇರ್ಲಿ ಗಂಟ ಮೋತಿ ಗಂಡ ಇರ್ಲಿ, ಅವ್ ಎಂತಾವ್ ಸುಮ್ಳಿಕ ಇರ್ಲ್ರಿ. ಅವ ನನ್ನ ಗಂಡತ ತಿಳ್ಕೊಂಡು ನನ್ನ ಜೋಡಿ ಸಂಸಾರ ಮಾಡಾಕಿದ್ದಂದ್ರ ಆ ಲಕ್ಕಮ್ಮನ ಪೌಳಿ ದಾಟಿ ಒಳಗ ಬಾ. ನಾ ದೊಡ್ಡಕ್ಕಿಂತ ಬಂದೆ ಅಂದ್ರೆ ನೀನು ಒದ್ದು ಹೊರಗೆ ಹಾಕುವಂತ ಪಾವರ ಗಂಡನ ತ್ಯಾಕಿರ್ತೈತಿ. ಇರ್ತೈತಿ. ಅದಕ್ಕೆ 6 ಗುಣಗಳು ಅಳಿದು 3 ಗುಣಗಳನ್ನ ತಿಳಿದು ಪತಿಯೇ ಪರಮಾತ್ಮನ ತಿಳ್ಕೊಂಡು ಯಾವ ಹೆಣ್ಣು ಮಕ್ಕಳು ಈ ಕಲಿಯುಗದೊಳಗೆ ಏನ್ ಮಾಡ್ಯಾರ್ರಿ? ಪತಿವ್ರತ ಧರ್ಮದ ಪ್ರಕಾರ ಸತ್ಯವಾನ ಸಾವಿತ್ರಿ. ಹೌದು. ಹೌದಿಲ್ಲ? ಸತ್ಯವಾನ ಸಾವಿತ್ರಿ ಸತ್ತ ಗಂಡನನ್ನ ಮರಳಿ ಜೀವ ಪಡೆದಾಳ್ರಿ. ಹೌದಿಲ್ಲ? ಹೌದು. ಯಮದೇವರಿಗೆ ಮತ್ತು ಬ್ರಹ್ಮದೇವರಿಗೆ ನೀಗರಾದಂತ ಕೆಲಸ ಮಾಡಿ ಸತ್ತಿರುವಂತ ಗಂಡನನ್ನ ಹೊಳ್ಳಿ ಪುನರ್ಜೀವನ ಪಡ್ಕೊಂಡು ಭೂಮಿ ಮ್ಯಾಲ ಮುತ್ತೈದು ಸಾವಿತ್ರಿ ಎನಿಸಿಕೊಂಡಳು. ಹೆಸರು ಉಳಿಸಿಕೊಂಡ್ರಿ. ಸತ್ಯವಾನನನ್ನ ಮುತ್ತೈದು ಎನಿಸ್ಕೋಬೇಕಾದ್ರೆ ಸತ್ಯವಾನ ಗಂಡಿದ್ದ. ಹೌದು. ಇದ್ರಲ್ಲ. ಹೌದಿಲ್ಲ? ಹುಚ್ಚ ಗಂಡನ ಜೋಡಿ ಸಂಸಾರವನ್ನ ಮಾಡಿ ರಡ್ಡರ ಕುಲ ಉದ್ಧಾರ ಮಾಡಿ ಹೇಮರೆಡ್ಡಿ ಮಲ್ಲಮಣಿಸಿಕೊಂಡು ಆ ಹುಚ್ಚ ಬರಮರೆಡ್ಡಿ ಗಂಡನ ಸೇವಾ ಮಾಡಿ ಮಾತ್ರ ಮಲ್ಲಮಣಿಸಿಕೊಂಡಳು. ಈಗ ಸತ್ಯ ಭೂಮಿ ಮೇಲೆ ಅವರು ಉಸುರು ಹೋಗ್ಯದ, ಹೆಸರು ಉಳಿದ್ರಿ. ಹೆಸರು ಉಳಿದೈ. ಹೌದು. ಹೌದಿಲ್ಲ? ಸತ್ಯ ಹರಿಶ್ಚಂದ್ರ ಸುಡಗಾಡಕ್ಕಾದ್ರು ತಾರಾಮತಿ. ಹೌದು. ಮಗ ಸತ್ತ ಹೋದ ಲೋಹಿತ್ ಕುಮಾರ್ ಹಾವ ಕಚ್ಚಿ ಹೋದ. ಆವಾಗ ಮಗನ ಅಂತ್ಯ ಸಂಸ್ಕಾರ ಮಾಡಬೇಕೆ ಮಗನ ಹೊತ್ತುಕೊಂಡು ಹೋದಾಗ ಹೌದು ಗಂಡ ಹೇಳಿದ ನನ್ನ ಜಾಜ ಕೊಟ್ರ ಮಾತ್ರ ನಿನ್ನ ಮಗನಿಗೆ ಇಲ್ಲಿ ಮಣ್ಣು ಕೊಡ್ಲಿಕ್ಕೆ ಅವಕಾಶದ ಇಲ್ಲಂದ. ಇಲ್ಲ. ಆವಾಗ ತುತ್ತು ಕೂಳಿಗೆ ಬಿರಿಯಾಗಿರ್ತಕ್ಕಂಥವಳು ಸತ್ಯದಿಂದ ದುಡಿದು ಸತ್ಯ ಹರಿಶ್ಚಂದ್ರ ಅಂತಕ್ಕಂಥವು ಸತ್ಯದಿಂದ ದುಡಿದು ಸತಿ ತಾರಾಮತಿ ಅಂತಕ್ಕಂಥ ಹೆಣ್ಣು ಮಗಳು ಗಂಡ ಮಗನಿಗೆ ಜನ್ಮ ಕೊಟ್ಟಳು. ಹೌದು. ಜನ್ಮ ಕೊಟ್ಟ ಮಗ ಸತ್ತ ಹೋದ. ಸುಡಗಾಡ್ದಾಗ ಸುಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಗಂಡ. ಹೌದು. ಅಂತ ನಿಷ್ಠುರ ಗಂಡಿದ್ದ. ಹೌದು. ರೊಕ್ಕದ ಆಶಯಕ್ಕಾಗಿ ಅಲ್ಲ, ನಡೆದಂತೆ ನೋಡಿ ಇದೇ ಜನ್ಮ ಕಡಿ. ಹೌದು. ಅವನಿಗೆ ಪರಮಾತ್ಮನ ಆಶೀರ್ವಾದ ಇತ್ತು. ಸತ್ಯ ಈ ಜನ್ಮಿರುವವರಿಗೆ ಸತ್ಯವನ್ನೇ ನೋಡುತ್ತೀನಿ, ಭೂಮಿ ಮ್ಯಾಲ ಹೆಸರು ಉಳಿಬೇಕಾಗ್ಯದ. ಹೌದು. ಅಂದ ಕಾಲಕ್ಕ ತನ್ನ ಕೊರಳಿನಲ್ಲಿ ಮಾಂಗಲ್ಯವನ್ನೇ ಮಾರಿ ದುಡ್ಡು ತಕ್ಕೊಂಡು ಬಂದು ತನ್ನ ಕೊರಳಲ್ಲಿ ಅರಿಶಿನ ಬೇರವನ್ನು ಕಟ್ಟಿಕೊಂಡು ಹೋಗಿ ಗಂಡನಿಗೆ ದುಡ್ಡು ಕೊಟ್ಟು ತನ್ನ ಮಗನಿಗೆ ಅಂತ್ಯ ಸಂಸ್ಕಾರ ಮಾಡಿಳು. ಹೌದು. ಸತಿ ತಾರಾಮತಿ ಎನಿಸಿಕೊಂಡ್ಲು. ಹೌದು. ಸತ್ಯ ಹರಿಶ್ಚಂದ್ರ ಮುತ್ತೈದು ಸ್ಥಾನಕ್ಕೆ ಮರ್ಯಾದೆ ಕೊಟ್ಟ ಅಂದಾಗ ಈ ಭೂಮಿ ಮ್ಯಾಲ ಮುತ್ತೈದು ಹೆಣ್ಮಕ್ಕಳದು ಹೆಸರು ಉಳಿಬೇಕಾದ್ರ ನೀ ದೇವ್ ಅಂತ ಹೇಳ್ತಿ ಗಂಡಗ ನಿನಗ ಮಾನ ಮರ್ಯಾದೆ ಐತಿಲ್ಲ ನಿನಗೆ. ಹೌದಿಲ್ಲ? ಹೌದು. ನಿನಗೆ ಮಾನ ಮರ್ಯಾದೆ ಇದ್ರೆ ಇಂಥ ಪ್ರಸಂಗ ಬರ್ತಿರ್ಕಲ್ಲ ಹಿಂಗ ಮಾತಾಡ್ತಿರ್ಕಿಲ್ಲ. ಹೌದು.
ನಿನಗೆ ಮುತ್ತೈದು ಸ್ಥಾನ ಕೊಟ್ಟವ್ರ ನಾವು ಅಂತ ದೆವ್ವ ಅಂತ ಹೇಳ್ತೀನಿ ನೀನು. ಈಗ ಎಲ್ಲಿದ್ದಾಳೆ ಆಮಲ್ರಿ? ಹೌದಿಲ್ಲ? ಹೌದು. ಇಂತಿಂತ ಪವಾಡ ಮಾಡಿದವ್ರು ಯಾರು ಹೇಳಂತ ಒಂದಾರ ಪವಾಡ ಹೇಳ. ಹೌದಿಲ್ಲ? ಹೌದು. ಆವಾಗ ಹಾ, ಹಿಂದೆ ಮೊಮ್ಮೆಟ್ಟು ಕೊಟ್ಟಿದ ಮ್ಯಾಲ ಯೋಗಿನಾರ ಅಮ್ಮೋಗ ಸಿದ್ಧ ಏನ್ ಮಾಡಿದ್ರು ಅಲ್ಲಿ? ಯಾವ ಜಾಬಗೊಂಡ ಕಣ್ಣಮ್ಮ ದೇವಿಗೆ ಮಕ್ಕಳು ಇದ್ದಿರ್ಕಿಲ್ಲ. ಹೌದು. ಆವಾಗ ಗಂಡ ಹೆಂಡತಿ ಕೂಡ್ಕೊಂಡು ಏನ್ ಹೇಳ್ತಾರ, 12 ವರ್ಷ ತಪಸ್ಸರಿ ಮಾಡಿದ್ರು ದೇವರು ಮಕ್ಕಳ ಕೊಡ್ಲಿಲ್ಲ. ಈ ಭೂಮಿ ಮ್ಯಾಲ ನನ್ನ ಹೆಣ್ಣನ್ನ ಹಾಕಿ ಹುಟ್ಟಿಸಿದಂತೆ ತಿಳ್ಕೊಂಡು ಆ ದೇವರನ್ನ ಬೈತಾಳ. ಹಾ, ನಾಡಾಗಿನ ಎಲ್ಲಾ ದೇವರು ಸುತ್ತ ಹಾಕಿದ್ರು ಯಾವ ದೇವರು ಅವನಿಗೆ ಮಕ್ಕಳ ಕೊಡ್ಲಿಲ್ಲ. ಕಡೆಗೆ ಇನ್ನು ವಿಷ ಕುಡ್ದು ಸಾಯ್ಬೇಕಂತ ತಿಳ್ಕೊಂಡು ಗಂಡ ಹೆಂಡತಿ ಊರ ಒಳಗೆ ಹೋಗಿ ವಿಷ ತಕ್ಕೊಂಡು ಬಂದು, ಹೌದು, ಮಧ್ಯರಾತ್ರಿ ಒಳಗೆ ವಿಷ ಕುಡ್ದು ಮಕ್ಕಳಿಗಾಗಿ ಸಾಯ್ಬೇಕಂತ ಹೇಳಿ ಏನ್ ಮಾಡಿದ್ರಿ? ಬಟ್ಟಲೊಳಗೆ ವಿಷ ಕಲಿಸ್ತಾರ. ಹೌದು. ಆವಾಗ ಕೊಲ್ಲವನಿಕ್ಕಿಂತಲೂ ಕಾಯಾವ ದೊಡ್ಡವ ಪರಮಾತ್ಮ. ಹೌದು. ದೇವಲೋಕದಿಂದ ಕೊರವಂಜಿ ವೇಷ ತೊಟ್ಟು ಧರಣಿಗೆ ಬಂದ್ರಿ. ಆ ಧರುಣಿಗೆ ಬಂದು, ಹೌದು, ಧರುಣಿಗೆ ಬಂದು ಜಾಬಗೊಂಡ ಮತ್ತು ಕಣ್ಣಮ್ಮ ದೇವಿ ಬಾಗಲದೊಳಗೆ ನಿಂತು ಸಾರಿದ. ಯಪ್ಪ ಗೌಡ, 12 ವರ್ಷ ನೀನು ಹರಿಕೆ 12 ವರ್ಷ ತಪಶ್ಚರ್ಯ ಮಾಡಿದಿ. ಹೌದಿಲ್ಲ? ಹೌದು. ನೀನು ವಿಷ ಕುಡಿದು ಸಾಯಿ ಬೇಡ. ಹೌದಿಲ್ಲ? ಮುಂದೆ ನಿನ್ನ ಹೊಟ್ಟಿಂದ್ರ ಮಕ್ಕಳಾಗೋದು ಯೋಗ ಐತಿ. ಅದನ್ನ ನೀನು ತಪ್ಪಬೇಡ. ನಿನಗೆ ಮಕ್ಕಳ ಬೇಕಂತೇಳಿ ಹಠ ಹಿಡಿದೆ ಅಂತಂದ್ರೆ ಯಾವ ಸದ್ಯ ನನ್ನ ತಾಯಿ ಆಗಲಿ ನನ್ನ ತಂದೆ ಗುರು ಸಿದ್ಧಿಗಾಗಲಿ, ಹೌದು, ನೀನು ಹೋಗಿ ಹಗಲಿ 12 ತಾಸು ವಿರಳು 12 ತಾಸು 24 ವರ್ಷ ಗಣಗೌರ ಭಕ್ತಿಯನ್ನ ಮಾಡು ನಿನಗ ಮಕ್ಕಳಾಗ್ತಾವು ಅಂತ ಹೇಳಿದಾಗ ಆವಾಗ ಗೌಡ ಕೊರವಂಜಿ ಮಾತಿದು ಸತ್ಯದಂತ ತಿಳ್ಕೊಂಡು ಕೈ ಇರತಕ್ಕಂತ ವಿಷದ ಬಟ್ಟಲವನ್ನ ಒಗದು ಆವಾಗ ತನ್ನ ಹೆಂಡತಿಯನ್ನ ಕರ್ಕೊಂಡು ಬೆಳಗಿನ ಜಾವಕ್ಕ ಎಲ್ಲಿಗೆ ನಡೆದ್ರು? ಇದೇ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ ಕೆಮ್ಮಣಕೂಲದಿಂದ ಎಲ್ಲಿ ನಡೆದ್ರು? ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕ ಆರ್ಕೇರಿ ಗುಡ್ಡಕ್ಕೆ ಹೋದ್ರು. ಹೌದು. ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕ ಆರ್ಕೇರಿ ಒಳಗ ಅಮ್ಮೋಗ ಸಿದ್ಧ ಆವಾಗ ಕಂಬಳಿ ಡೇರಿ ಹೊಡೆದ ಮುಳ್ಳಿನ ಹಾಸಿಗೆ ಮ್ಯಾಲ ಅಂತರ್ಲೆ ತಪಶ್ಚರ್ಯ ನಡ್ತಿದ್ದ. ಹೌದು. ಅಂತರ್ಲೆ ತಪಶ್ಚರ್ಯ ಮಾಡ್ಲಾಕತ್ತಿದ್ದ ಜಾಬಗೊಂಡ ಗೌಡ ಮತ್ತು ಕಣ್ಣಮ್ಮ ದೇವಿ ದೂರಿಂದ ಅಲ್ಲೇ ನಿಂತು ನಮಸ್ಕಾರ ಮಾಡ್ರಿ. ಆ ಗುರುನಾಥಗ ನಮಸ್ಕಾರ ಮಾಡಿದರು. ಹೌದು. ಅಮ್ಮೋಗ ಸಿದ್ಧ ಪ್ರತ್ಯಕ್ಷ ಆಗಿ ಕಣ್ಣಬಾಯಿ ಜಾಬಗೊಂಡಿ ಗೌಡ ಏನು ಬೇಡು ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ ಅಂದ ಕಾಲಕ್ಕ. ಹೌದು. ಯಪ್ಪ ಅಟ್ಟೋಶ್ವರದ ಶ್ರೀ ಸಂಪದದ ಬೆಳ್ಳಿ ಬಂಗಾರದ ಎಲ್ಲ ಆದ್ರೆ ಒಂದೇ ಒಂದು ಮಾತ್ರ ನನಗೆ ಕೊರತೆ ಇದೆ ಅಂತ ಕೇಳಿದಾಗ, ಹೌದು, ನಿನ್ನ ಹೊಟ್ಟಿಂದ್ರ ಗಂಡ ಮಗ ವರ್ಷ ತುಂಬೊಳಗೆ ಹುಟ್ಟಿ ಬರ್ತಾನೆ, ಇದ್ರ ಕಾರಿಕ ಭಂಡಾರ ವೈ ಅಂತ ಹೇಳಿ. ಹೌದು. ಯಾವಾಗ ಕಣ್ಣಮ್ಮ ಮತ್ತು ಜಾಬಗೊಂಡ ಗೌಡ ಮತ್ತು ಕಣ್ಣಮ್ಮಗ ಯಾವಾಗ ಕಾರಿಕ ಭಂಡಾರ ಉಡಿ ಒಳಗೆ ಹಾಕ್ತಾನ, ಹೌದು, ಆವಾಗ ಗಂಡ ಮಗ ಹುಟ್ಟಿ ಬರ್ತಾನ. ಮಾಯದ ಮಹಾದಲಿಂಗ ಅಂತ ಹೆಸರಿಡ್ತಾರ. ಹೌದಿಲ್ಲ? ಹೌದು. ಹಿಂಗ ಗಂಡನಿಂದ್ರ ಮಾತ್ರ ನಿನಗ ಮುತ್ತೈದು ಸ್ಥಾನ ಸಿಕ್ಕದ. ಮುಕ್ತಿನೂ ಅಲ್ಲೇ ಆಕೈತ್ರಿ. ಗಂಡನ ಸೇವಾ ಗಂಡಗ ಮಕ್ಕಳಿಂದ ತಿಳ್ಕೊಂಡು ತವ್ರ ಮನೆಯಾಗ ಹೋಗಿ ಕೂತಿದ್ರೆ ನಿನಗ ಮಕ್ಕಳು ಹಾಕಿದ್ವು. ಇಲ್ಲ ಆಗೋದಲ್ರಿ. ಏನೇ ಆದ್ರೂ ಇದೇ ಮನಿ ಒಳಗ ಇಲ್ಲೇ ಇದ್ಕೊಂಡು ಗಂಡನ ಸೇವಾ ಮಾಡು. 5 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, 15 ವರ್ಷ ಹೋಗ್ಲಿ, 2 ಪಟ್ಟು ದಾಟಿ 3ನೇ ಪಟ್ಟಕ್ಕಾದ್ರೂ ನಿನಗ ಅಪ್ಪ ಒಲಿತಾನ, ಮಕ್ಕಳ ಕೊಡ್ತಾನ. ಆಯ್ತ ಆಗೈತಿ, ಬೆಳಕಾಗೈತಿ. ಜುಮ್ಜುಮಯ್ಯ ಕಾಕಣ ಕೈಯ ಕೊಟ್ಟು ಬಿಡ್ರ ರಗಿನ್ಯಾಗ ಜುಮ್ಜುಮಯ್ಯ ಮಾಡ್ತಾನ. ಇರ್ಲಿ, ಯಾಕಂತ ಕೇಳಿದ್ರ ದೈವ ಅಂದ್ರ ದೇವರ, ದೈವ ಬಿಟ್ರ ದೇವರಿಲ್ಲ, ಆಟ ಇಲ್ಲ. ಹೌದಿಲ್ಲ? ಹೌದು. ಯಾವಾಗ ಹೊತ್ತು ಮಣಿಗೆ ಬಂದು ಗಂಡ ಹೆಂಡತಿನ ಜೋಡು ಮಾಡಿ ಇದು ಮಾಯಾ ಪ್ರಪಂಚ ಹಿಡ್ಕೊಂಡ ಏನ್ ಇದನ್ನ ತಂದು ಶರೀರಕ್ಕೆ ಹಾಕೊಂಡು ಬಿದ್ದ ಹೋದ್ನಿ. ನಮ್ಮ ಅವ್ವನ ಬಳಗ ನಮ್ಮ ಅಪ್ಪನ ಬಳಗ ಎದ್ದು ಮನಿಗೆ ಹೋತು. ಹೋಗಿ ಅವ್ರ 36 ವರ್ಷ ಆತು. ಇದು ಒಂದು ಹೆಣ್ಮಗಳ ಶಾನೆ ಐತಿ. ಏನಾರ ಒಂದ್ ಸ್ವಲ್ಪ ಅವತಾರ ಮೌಂದ್ ಹೇಳ್ತಾಳಂತ ನಾವು ಕರ್ಕೊಂಡು ಬಂದ್ರ ಇದಿಲ್ಲ ಇಲ್ರಿ, ಏನು ಇಲ್ಲ. ಇದಕ್ಕೆ ಅವತಾರ ಗೊತ್ತಿಲ್ಲ. ಅವನ ಅವತಾರ ಬೇರೆ ಅದಾವ್ರಿ, ಇವನ ಅವತಾರ ಬೇರೆ. ಅದಕ್ಕ ಅವ್ರು ಮಾಡಿದ, ಅದಕ್ಕ ನೀವು ಮಾಡಿದ ನೀನು ಉಣ್ಣು. ಹೌದು. ಹೇಳಬೇಡ ಯಾರಿಗೆ. ಹೌದು. ಹೇಳ ಕುಣ್ಣ ಹೊಟ್ಟೆ ಹೇಳು. ಅದಕ್ಕ ನೋಡು, ಮುತ್ತಿನಂತ 3 ಮಾತನ್ನ ಹೇಳಿದ್ರ ನನ್ನ ತಂದೆ ಬಳಗದವ್ರು ಹೆಂಗ ಕೇಳಾಕತ್ಯಾರ. ಹೌದು. ಹೌದಿಲ್ಲ? ಯಾವುದು ಬೇಕಾದಕ್ಕ ರೆಡಿ ಇರ್ಬೇಕಲ್ಲ. ಇವತ್ತು ಆಧ್ಯಾತ್ಮ ವಿಷಯ
ಹೌದ್. ಪಾರಮಾರ್ಥ ವಿಷಯ ಯಾವ್ದ್ ಬೇಕಾದ್ ಬರ್ಲ್ರಿ. ಮಹಾಭಾರತ ರಾಮಾಯಣ ಹೌದ್ ಹೌದಿಲ್ಲ. ಬೇಕಾದ್ರೆ ಹರದೇಶಿ ನಾಗೇಶಿ ಅಮ್ಮೋಗ ಸಿದ್ಧನ್ ಹಿಡ್ಕೊಂಡು ಮಾರ್ಗ ಹಿಡ್ಕೊಂಡ್ ಬರ್ರಿ. ಮಾರಿರಾಯನ್ ಹಿಡ್ಕೊಂಡು ಯಾವ ಸಂತತಿ ಬಿಡ್ತಿ ಬಿಡು, ಬಟ್ ಬಿಟ್ಟದ ನನಗೆ ಕೊಡು. ಅದನ್ನ ಇವತ್ತು ಬೆಳೆಸಲಿಲ್ಲತ್ತಂದ್ರೆ ನಾನು 36 ವರ್ಷ ಸರ್ವಿಸ್ ಮಾಡಿದ್ದೆ ಇವತ್ತಿಗೆ ಇಲ್ಲಿ ಬಳುವಾಳ ಊರಾಗ ಬಿಟ್ಟು ಹೋಗಿಬಿಡ್ತೀನಿ. ಹೌದು ಹೌದಿಲ್ಲ. ಹೌದ್ ಅಲ್ಲೋ ಇದು ಏನಂತ ತಿಳ್ಕೊಂಡು ಇದು ಶರೀರ ಹೌದಿಲ್ಲ. ಹೌದು ಒಂದಾರ ನಿನ್ನ ಪಾರ್ವತಿ ಮಾಡ್ಲು, ಲಕ್ಷ್ಮಿ ಮಾಡಿದ್ಲು, ಸರಸ್ವತಿ ಮಾಡ್ಲು, ದುರ್ಗೋ ಮಾಡ್ಲು, ಯಾವಕ್ಯಾರ ಅರ್ಧನಾರೇಶ್ವರಿ ಅವತಾರ ನಿನ್ನವು ತೊಟ್ಲಂತ ಕೇಳಿದೀನಿ ಹೇಳಿದಿ. ಇಲ್ಲ ಇಲ್ಲ ಮರ್ತ ಬಿಟ್ಟಾರ್ರಿ ಅದನ್ನ, ಎಲ್ಲಿಟ್ಟು ಬಿಟ್ರಿ ಅದನ್ನ. ಇದು ಅವತಾರ ಯಾರ್ದ? ನಮ್ಮ ಅಪ್ಪಂದ ಐತ್ರಿ ಅದ. ಎಡಗಡೆ ಹೆಣ್ಣು ಬಲಗಡೆ ಗಂಡು. ಸದ್ಯ ಅರ್ಧನಾರೇಶ್ವರಿ ಅವತಾರ ಎಲ್ಲಾರು ಮನಿ ಒಳಗೆ ನಮ್ಮ ಅಪ್ಪನ ಫೋಟೋ ಐತಿ. ಐತಿ ಹಿಂಗ ನಿಮ್ಮ ಅವು ಯಾವಕ್ಯಾರ ಅವತಾರ ತೊಟ್ಟು ಎಲ್ಲಾರು ಮನಿ ಒಳಗೆ ನಿನ್ನ ಫೋಟೋ ಐತಾನೆ ಹೇಳ. ಹೇಳ ನನ್ನ ಅಪ್ಪನ ಅವತಾರನ ನಂದತ್ ಹೇಳ್ತಿ. ನಿನಗೆ ಮಾನು ಇಲ್ಲ, ಮರ್ಯಾದೆ ಇಲ್ಲ, ಏನು ಎಲ್ಲಾ ಬಿಟ್ಟೈತೆ ಹೇಳ್ರಿ. ಹೌದಿಲ್ಲ. ಹೌದ್ ಕುಣ ಹೌದ್ ದೇಶದೋಳು ಕಬಳು ಬಾಳ ಊರ ಜಾಯಿರಾಗದು ಸುತ್ತ ನಾಡಿ ತಾಯಿ ಲಕ್ಕಮ್ಮ ಬಂದ ನೆನದಳು ಇಂಬೋಳ ಜಾಗಿಗೆ ವರ ಕವಿ ಬಾಳಪ್ಪ ಮೂತ್ಯ, ವರ ಕವಿ ಬಾಳಪ್ಪ ಮೋತ್ಯ, ವರ ಕವಿ ಬಾಳಪ್ಪ ಮೂತ್ಯ, ವರ ಕವಿ ಬಾಳಪ್ಪ ಮೋತ್ಯ ಹೇಳನಪ್ಪ ಶಿಷ್ಯಗೆ ಹಾಲ ಮತ ಕಸಿರ ಹೋಗಲಿ, ಹಾಲ ಮತ ಕಸಿರ ಹೋಗಲಿ, ಅರಜೂನ್ ನಿಲ್ತೋ ವೈರಿಗೆ, ಅರಾಜೋನ ನಿಂತ ವೈರಿಗೆ ಹೇಳನಪ್ಪ ತಾಕೂಗಿ ಅರಜೋನ ಹಾಡಿಗೆ ಹೇಳನೋ ದಿತ್ತಿ ಬರು ಮಂದಿ, ಅರಾಜೋನ ಹಾಡಿ ಹೇಳನೋ ನಂಬ ಬ್ಯಾಡ್ರೋ ಹೆಣ್ಣಿಗೆ. ನೀ ಮಾಡಿದ ನೀನೇ ಉಳ್ಳೋ, ನೀ ಮಾಡಿದ ನೀನೇ ಉಳ್ಳೋ ಹೇಳಬ್ಯಾಡೋ ಯಾರಿಗೆ. ಆಗಲ ತಮ್ಮ ತಗದಿಡೋ ನಾಳಿಗೆ, ಆಗಲ ತಮ್ಮ ತಗದಿಡೋ ನಾಳಿಗೆ. ದೇಶದೋಳು ಕಬ್ಬರಟ್ಟಿ ಊರ ಜಾಯಿರಾಗೆದು ಸ್ವತ್ತ ನಾಡಿಗೆ ಯೋಗಿಯ ಮುಗಿ ಬಂದ ನೆನದನೋ ಕಪರಟ್ಟಿ ನೋಡಿ ಊರಿಗೆ. ವರ ಕವಿ ಬಾಳಪ್ಪ ಮೂತ್ಯ, ವರ ಕವಿ ಬಾಳಪ್ಪ ಮೋತ್ಯ, ಪಚನಟ್ಟಿ ಬಾಳಪ್ಪ ಮೂತ್ಯ, ಪಚನಟ್ಟಿ ಬಾಳಪ್ಪ ಮೋತ್ಯ ಹಾಡಿ ಹೇಳಿದ ಶಿಷ್ಯರಿಗೆ ವರುಷ ಹಿಂಗ, ಅವತಾರ ವರುಷ ಹಿಂಗ ಅರಜೂನ್ ಹೇಳಣ ಎಲ್ಲರಿಗೆ, ಅರಾಜೋನ ಹೇಳಣ ಎಲ್ಲರಿಗೆ ಕಲಿಶನಪ್ಪ ಗಂಡಿಗೆ. ನೀ ಮಾಡಿದು ನೀನೇ ಉಳ್ಳೋ ಹೇಳಬ್ಯಾಡು ಯಾರಿಗೆ. ಕೊಂಡೊಳದ ಆಗಲ ತಮ್ಮ ತಗದಿಡೋ ನಾಳಿಗೆ. ನೇ ಮಾಡಿದ ಲೇಲೆ ಉಳ್ಳೋ, ನೇ ಮಾಡಿದ ಲೇಲೆ ಉಳ್ಳೋ ಹೇಳಬ್ಯಾಡೋ ಯಾರಿಗೆ. ಒಳ್ಳೊಳದ ತಮ್ಮ ತಗದಿಡೋ ನಾಳಿಗೆ
ಕೊಂಡೊಳಗೋದು ಬ್ಯಾಸರ ಆಗ್ಬಾರ್ದು. ತಗದಿಡೋ ನಾಳೆಗೆ ನೇ ಮಾಡಿದು ನೀನೇ ಉಳ್ಳೋ ನೇ ಮಾಡಿದಲೇಲೆ ಒಲ್ಲ ನೇ ಮಾಡಿದು ನೀನೇ ಉಳ್ಳೋ ನೇ ಮಾಡಿದಲೇಲೆ ಒಲ್ಲ ಹೇಳಬ್ಯಾಡು ಯಾರಿಗೆ ಕೊಂಡೊಳದ ಅಗಲ ತಮ್ಮ ತಗದಿಡೋ ನಾಳೆಗೆ ಕೊಂಡೊಳದ ಅಗಲ ತಮ್ಮ ತಗದಿಡೋ ನಾಳೆಗೆ ನೇ ಮಾಡಿದ ನೇಲೆ ಒಲ್ಲ ನೇ ಮಾಡಿದ ನೇಲೆ ಒಲ್ಲ ನೀಡಬ್ಯಾಡ ಯಾರಿಗೆ ಒಂದೊಳದೊಂದು ಆಗಲ ತಮ್ಮ ತಗದಿಡೋ ನಾಳಿಗೆ ಒಂದೊಳದೊಂದು ಆಗಲ ತಮ್ಮ ತಗದಿಡೋ ನಾಳಿಗೆ